ಇವರು ಲೆಜೆಂಡ್ಸ್, ಸಾಧಕನ ಅಂತರಂಗ. ಪಾಕ್ ತಂಡದ ಪರ ಸಚಿನ್ ತೆಂಡೂಲ್ಕರ್ ಫೀಲ್ಡಿಂಗ್. ನಮಸ್ಕಾರ ಸ್ನೇಹಿತರೆ, ನಮ್ಮ ಎಸಿಸಿ ಬೆಂಗಳೂರು ಮೆಟ್ರೋ ನ್ಯೂಸ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಕ್ರಿಕೆಟ್ ದೇವರು, ಮಾಸ್ಟರ್ ಬ್ಲಾಸ್ಟರ್, ದಾಖಲೆಗಳ ಸಾಮ್ರಾಟ್, ಈ ಹೆಸರುಗಳೆಲ್ಲ ಕೇಳಿದಾಗ ನೆನಪಾಗುವ ಒಬ್ಬನೇ ಆಟಗಾರ ಅದು ಸಚಿನ್ ತೆಂಡೂಲ್ಕರ್. ಆದರೆ ನಿಮಗೆ ಗೊತ್ತೇ, ಭಾರತದ ಪರ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡೋದಕ್ಕೂ ಮುಂಚೆ ಸಚಿನ್ ಒಮ್ಮೆ ಪಾಕಿಸ್ತಾನ ತಂಡದ ಪರ ಮೈದಾನಕ್ಕಿಳಿದಿದ್ರು. ಸಚಿನ್ ಪಾಕಿಸ್ತಾನದ ಪರ ಆಡಿದ್ದಾರಾ ಅಂತ ನಿಮಗೂ ಆಶ್ಚರ್ಯವಾಗಿರಬಹುದು. ಆದರೆ ಇದರ ಹಿಂದಿನ ನಿಜವಾದ ಕಥೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. 1987ರಲ್ಲಿ ಮುಂಬೈನ ಬ್ರೇಬೋರ್ನ್ ಸ್ಟೇಡಿಯಂನಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಪ್ರದರ್ಶನದ ಪಂದ್ಯ ನಡೀತಾ ಇತ್ತು. ಆಗ ಸಚಿನ್ಗೆ ಕೇವಲ 13 ವರ್ಷ ವಯಸ್ಸು. ಅವರು ಬಾಲ್ ಬಾಯ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ರು. ಊಟದ ವಿರಾಮದ ವೇಳೆ ಪಾಕಿಸ್ತಾನದ ಆಟಗಾರರಾದ ಜಾವೇದ್ ಮಿಯಾಂದಾದ್ ಮತ್ತು ಅಬ್ದುಲ್ ಖಾದಿರ್ ವಿಶ್ರಾಂತಿಗಾಗಿ ಹೋಟೆಲ್ಗೆ ತೆರಳಿದ್ರು. ಇದರಿಂದ ಮೈದಾನದಲ್ಲಿ ಇಬ್ಬರು ಫೀಲ್ಡರ್ಗಳ ಕೊರತೆ ಉಂಟಾಯಿತು. ಆಗ ಪಾಕಿಸ್ತಾನದ ನಾಯಕ ಇಮ್ರಾನ್ ಖಾನ್ ಸ್ಥಳೀಯ ಇಬ್ಬರು ಹುಡುಗರನ್ನ ಬದಲಿ ಫೀಲ್ಡರ್ಗಳಾಗಿ ಕಳುಹಿಸುವಂತೆ ಕೇಳಿಕೊಂಡ್ರು. ಅಷ್ಟರಲ್ಲಿ 13 ವರ್ಷದ ಸಚಿನ್ ಮುಂದೆ ಬಂದು ನಾನು ಹೋಗ್ತೇನೆ ಅಂತ ಹೇಳಿದರು. ತಕ್ಷಣವೇ ಪಾಕಿಸ್ತಾನದ ಹಸಿರು ಜರ್ಸಿ ಧರಿಸಿ ಮೈದಾನಕ್ಕಿಳಿದ ಸಚಿನ್ ಸುಮಾರು 25 ನಿಮಿಷಗಳ ಕಾಲ ಬೌಂಡರಿ ಬಳಿ ಫೀಲ್ಡಿಂಗ್ ಮಾಡಿದ್ರು. ಕಪಿಲ್ ದೇವ್ ಬಾರಿಸಿದ ಭರ್ಜರಿ ಹೊಡೆತವನ್ನು ತಡೆಯಲು ಪ್ರಯತ್ನಿಸಿದ್ರೂ ಚೆಂಡು ಬೌಂಡರಿ ಆಚೆಗೆ ಹೋಯಿತು. ಇದು ಯಾವುದೇ ಅಧಿಕೃತ ಅಂತಾರಾಷ್ಟ್ರೀಯ ಪಂದ್ಯವಾಗಿರಲಿಲ್ಲ, ಕೇವಲ ಪ್ರದರ್ಶನ ಪಂದ್ಯವಾಗಿದ್ದರಿಂದ ಸಚಿನ್ ಪಾಕಿಸ್ತಾನ ತಂಡದ ಅಧಿಕೃತ ಆಟಗಾರರಾಗಿರಲಿಲ್ಲ. ಅವರು ಕೇವಲ ಬದಲಿ ಫೀಲ್ಡರ್ ಆಗಿ ಕೆಲವೇ ನಿಮಿಷಗಳು ಮೈದಾನದಲ್ಲಿದ್ದರು. ಈ ಘಟನೆಯನ್ನು ಸ್ವತಃ ಸಚಿನ್ ತಮ್ಮ ಆತ್ಮಚರಿತ್ರೆ ಪ್ಲೇಯಿಂಗ್ ಇಟ್ ಮೈ ವೇ ಎಲ್ಲಿಯೂ ಉಲ್ಲೇಖಿಸಿದ್ದಾರೆ. 3 ವರ್ಷಗಳ ನಂತರ ಇದೇ ಪಾಕಿಸ್ತಾನ ತಂಡದ ವಿರುದ್ಧವೇ ಅವರು ಭಾರತದ ಪರ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದ್ದು ಇತಿಹಾಸ. ಇದು ಕ್ರಿಕೆಟ್ ಇತಿಹಾಸದಲ್ಲೇ ಅತ್ಯಂತ ಅಪರೂಪದ ಮತ್ತು ಕುತೂಹಲಕಾರಿ ಘಟನೆಗಳಲ್ಲಿ ಒಂದಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕೆ ನಿಮಗೆ ಥ್ಯಾಂಕ್ ಯು. ಮತ್ತೆ ಒಂದು ಹೊಸ ಮತ್ತು ಆಸಕ್ತಿದಾಯಕ ವಿಷಯದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.